ನಿಮ್ದಲ್ಲ. ಪ್ರಾರ್ಥನೆ ಶಾಲಾ ಮಕ್ಕಳಿಂದ ನಿರಂಜನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ ಪಾರ್ವತಿ ನಂದನ ಶುಭಾನನ ಪಾರ್ವತಿ ನಂದನ ಶುಭಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ ಷಣ್ಮುಖ ಸೋದರ ಗಜಾನನ ಷಣ್ಮುಖ ಸೋದರ ಗಜಾನನ ಗಜಾನನ ಶುಭಾನನ ಗಜಾನನ ಶುಂಜನ ಗೌರಿ ನಂದನ ಗಜಾನನ ಗಿರಿಜಾನಂದನ ಕೋರ್ತಾ ಇದೀವಿ. ಅದೇ ರೀತಿ ಶ್ರೀನಿವಾಸ್ ಸಿವಿ ಆರ್ ಮಂಜುನಾಥ್ ಕೃಷ್ಣಪ್ಪ ಎ ಅವರು ಬಂದಿರ್ತಾರೆ. ಶ್ಯಾಮ್ಶು ಅವರು ಸಿಎಂ ಜೆ ಕೃಷ್ಣಪ್ಪ ಅವರು ಕೂಲರ್ ಮೆಸ್ಕೊಂಡು ಸೇ ಎಟ್ಲೆ ಬಿಟ್ಕೊ ಸುಬ್ರಹ್ಮಣ್ಯ ಮತ್ತೆ ಪತ್ರಕರ್ತರು ಭಾಷಣ ಮುಗಿಸ್ತಾ ಇದ್ದಾರೆ. ಮಾರ್ಚ್ 1ನೇ ತಾರೀಕು 2023ರಿಂದ ಏಪ್ರಿಲ್ 3, 2024ರವರೆಗಿನ ಆಯ್ಕೆಗಳನ್ನು ಸವಿಸ್ತಾರವಾಗಿ ಮಂಡಿಸುತ್ತೇನೆ. ಉತ್ಪಾದಕರಿಂದ ಹಾಲು ಖರೀದಿ 79,06,839 ರೂಪಾಯಿ. ಹಾಲು ಮಾರಾಟ 53,89,848 ರೂಪಾಯಿ. ಲೋಕಲ್ ಸೇಲ್ಸ್ ಸ್ಥಳೀಯ ಹಾಲು ಮಾರಾಟ 32,26,688 ರೂಪಾಯಿ. ಮಾದರಿ ಹಾಲು ಮಾರಾಟ 1,29,042 ರೂಪಾಯಿ. ಒಕ್ಕೂಟದಲ್ಲಿ ಷೇರು 3,19,247 ರೂಪಾಯಿ. ಉತ್ಪಾದಕರಿಗೆ ನೀಡಿರುವ ಬಂಡವಾಳ 77,62,510 ರೂಪಾಯಿ. ಪಶುಹಾರ ಖರೀದಿ 19,45,525 ರೂಪಾಯಿ. ಪಶುಹಾರ ಮಾರಾಟ 33,68,795. ವರ್ಷಾಂತ್ಯಕ್ಕೆ ಪಶುಹಾರ ದಾಸ್ತಾನು 1,85,250 ರೂಪಾಯಿ. ಒಟ್ಟು ವ್ಯಾಪಾರ ಲಾಭ 5,10,722 ವ್ಯಾಪಾರ ಲಾಭ. ಇದರಲ್ಲಿ ಆಡಳಿತಾತ್ಮಕ ವೆಚ್ಚಗಳು ವೇತನ 2,99,000, ಪ್ರಯಾಣ ಭತ್ಯೆ 2,000 ರೂಪಾಯಿ, ಪ್ರಿಂಟಿಂಗ್ ಮತ್ತು ಸ್ಟೇಷನರಿ 12,000, ಲಾಸ್ಟ್ ಇಯರ್ GBM 23,500 ರೂಪಾಯಿ, ಬೆರಳಚ್ಚು 10,000, ದಸರಾ ಪೂಜೆ 5,000, ಏರ್ ಬಾಕ್ಸ್ 3,600, ಇತರೆ ಮತ್ತು ವಿದ್ಯುತ್ 9,875, ಡೀಸೆಲ್ ಪೆಟ್ರೋಲ್ 2,000. ಒಟ್ಟು ಖರ್ಚುಗಳು 3,75,600. ಇಷ್ಟೆಲ್ಲ ಖರ್ಚು ಹೋಗ್ಬಿಟ್ಟು ಈ ವರ್ಷದ ನಿವ್ವಳ ಲಾಭ 2,24,784 ರೂಪಾಯಿ ಈ ವರ್ಷ ಲಾಭ. ಕಾರ್ಯಕ್ರಮ ಡೌಟ್ ಇದ್ರೆ ಕೇಳ್ಬೋದು. ಸರ್ಕಾರ ಸಂಘದ 2023-24 ಸಾಲಿನ ವಾರ್ಷಿಕ ಮಹೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ನಮ್ಮ ನಿರ್ದೇಶಕರು, ಮಾಜಿ ಅಧ್ಯಕ್ಷರು, ನಮ್ಮ ಪಕ್ಷದ ಅಧ್ಯಕ್ಷರಾದ ಕಡಿಮೆ ನಾಗರಾಜನವರಿಗೆ ಮತ್ತು DM ಕಿರಣ್ ಸಾಹೇಬ್ರೆ
ಎಲ್ಲ ವಿಸ್ತರಣಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಇವತ್ತಿನ ಒಂದು ವಾರ್ಷಿಕ ಮಹಾಸಭೆಗೆ ಅವರು ಅಧ್ಯಕ್ಷರನ್ನು ಕೇಳಿದ್ವಿ. ಬರೋದಕ್ಕೆ ಜಾಸ್ತಿ ಇದೆ, ಬರೋದು ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು. ಆದರೂ ನಮ್ಮ ಇದ್ರ ಮೇಲೆ ಅಭಿಮಾನದಿಂದ ಬಂದಿದ್ದಾರೆ. ಈಗ ನಮ್ಮೆಲ್ಲರ ಸಮಕ್ಷಮದಲ್ಲಿ ಜಮಾ ಖರ್ಚು ಓದಿ ಅಂಗೀಕರಿಸಿದ್ದಾರೆ. ಅದರಲ್ಲಿ ಏನಪ್ಪ ಅಂದರೆ ಖರ್ಚುಗಳು ಜಾಸ್ತಿ ಅಂತ ನಾನು ಹೇಳಿದೆ. ದಯವಿಟ್ಟು ಈ ಹೆಚ್ಚಿನ ಒಂದು ಅಧಿಕ ಖರ್ಚುಗಳನ್ನು ಕಡಿಮೆ ಮಾಡಿ ಅದಕ್ಕೆ ಕಡಿವಾಣ ಹಾಕಿ ಹೆಚ್ಚಿನ ಒಂದು ಲಾಭವನ್ನು ಗಳಿಸಲು ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಯುವಕರು ಬಂದಿದ್ದಾರೆ. ಅಧ್ಯಕ್ಷರು ಇದನ್ನು ಸೂಕ್ತ ಕ್ರಮ ಕೈಗೊಂಡು ಹೆಚ್ಚಿನ ಒಂದು ಲಾಭಾಂಶ ಗಳಿಸಿದ ಮೇಲೆ ನಮ್ಮ ಉತ್ಪಾದಕರಿಗೆ ಬೋನಸ್ ನೀಡಲು ನಾನು ನನ್ನ ಒಂದು ಅಭಿಪ್ರಾಯ. ಅದೇ ಮಾತಾಡುವ ಅವಕಾಶ ಇಲ್ಲ. ಮಾತಾಡಲು ಅವಕಾಶ ಕೊಟ್ಟಂತ ನಿಮ್ಗೆಲ್ಲರೂ ವಂದಿಸುತ್ತಾ ನನ್ನ ಭಾಷೆಯನ್ನು